ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, PSTR ಗೆ ಸಂಬಂಧಿಸಿದಂತೆ ಮೊದಲ ಟೆಸ್ಟ್‌ಗಾಗಿ ಟಾರ್ಗೆಟ್ ಅನ್ನ ನೀಡಲಾಗ್ತಾ ಇದೆ. ಈ ಒಂದು ಟೆಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ವೈಸ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದು ಸೈನ್ಸ್ ಮೇಲೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಈಚ್ ಟೆಸ್ಟ್ ಬಂದ್ಬಿಟ್ಟು ₹25 ಇರುತ್ತೆ ಅಷ್ಟೇ. ನೀವು ಟೆಸ್ಟ್‌ಗೆ ಜಾಯಿನ್ ಆಗಬೇಕಾದ್ರೆ ಒಂದು ನಂಬರ್ಸ್ ಹೇಳ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. 8123770811 ಅಥವಾ 7676464251 ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಏನ್ ಮಾಡಬಹುದು, ನಮ್ಮ ಗ್ರೂಪಿಗೆ ಜಾಯ್ನ್ ಆಗಬಹುದು, ಟೆಸ್ಟ್ ಗ್ರೂಪ್ಗೆ. ಅಲ್ಲಿ ನಿಮಗೆ PDF ವಿತ್ ಕೀ ಆನ್ಸರ್ಸ್ ನ ಕೊಡಲಾಗುತ್ತೆ. ಫಸ್ಟ್ ಡೇಟ್ ಕೊಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ಟಾರ್ಗೆಟ್ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, 14ನೇ ತಾರೀಕಿಂದ. ಇವೆಲ್ಲ ಟಾರ್ಗೆಟ್ ಕೊಟ್ಟಿರೋ ಬೇಸ್ ಮೇಲೆ ನಿಮಗೆ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಈಗಾಗಲೇ GPSR ಮತ್ತು HSTR ಗೋಸ್ಕರ ಎರಡನೇ ಟೆಸ್ಟ್ ಕಂಡಕ್ಟ್ ಮಾಡಲಾಗಿದೆ. ಅಂದ್ರೆ PUC ಸಿಲೆಬಸ್ ಬೇಸ್ಡ್ ತಗೊಂಡಿದ್ವಿ. ಸೊ ಈಗ PSTR ಗೆ ಸಂಬಂಧಪಟ್ಟಂಗೆ 6th 7th ಸೈನ್ಸ್ ಸಬ್ಜೆಕ್ಟ್ ಸಿಲೆಬಸ್ ಕೊಡೋದ್ರ ಮೂಲಕ ನಾವು ಈಗ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. 6th ಸೈನ್ಸ್. ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು ಯಾರೆಲ್ಲ ವರ್ಕ್ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ರೆ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಹೆವಿ ಸಿಲೆಬಸ್ ಏನ್ ಕೊಟ್ಟಿಲ್ಲ, ಜಸ್ಟ್ ಪರ್ ಡೇ 3 ಲೆಸನ್ಸ್ ಕೊಟ್ಟಿದೀವಿ. ಅದು ಕೂಡ ಬೋರ್ ಇರ್ಲಾದಂಗೆ, ಅಂದ್ರೆ ಯಾವ್ಯಾವ ಪಾಠಗಳನ್ನ ಒನ್ ಡೇ ಕ್ಯಾರಿ ಮಾಡ್ಬೋದು, ಈಸಿಯಾಗಿ ಸ್ಟಡಿ ಮಾಡ್ಬೋದು ಅನ್ನೋದ್ರ ಮೇಲೆ ಒಂದು ಯೋಚನೆ ಮಾಡಿ ಕೊಟ್ಟಿದೀವಿ. ಈಗ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗಿ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 14ನೇ ತಾರೀಕು 14/3/26. ಅದರಲ್ಲಿ ಫಸ್ಟ್ ಲೆಸನ್ ವಿಜ್ಞಾನ ಅದ್ಭುತ ಪ್ರಪಂಚ. ನೆಕ್ಸ್ಟ್ ಕಾಂತಗಳ ಅನ್ವೇಷಣೆ. ನೆಕ್ಸ್ಟ್ ನೀರಿನ ಸ್ಥಿತಿಯ ಮೂಲಕ ಒಂದು ಪಯಣ. ಅದಾದ ನಂತರ 15ನೇ ತಾರೀಕು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಉದ್ದದ ಅಳತೆ ಮತ್ತು ಚಲನೆ. ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು. ನೆಕ್ಸ್ಟ್ ಅದಾದ ನಂತರ 16ಕ್ಕೆ ಮನದುಂಬಿದ ಊಟ. ಸ್ವಸ್ಥ ಶರೀರಕ್ಕೆ ಸೋಪಾನ. ನೆಕ್ಸ್ಟ್ ನಮ್ಮ ಸುತ್ತಲಿನ ಸಾಮಗ್ರಿಗಳು. ಅದಾದ ನಂತರ ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ. ಅದಾದ ನಂತರ 17ನೇ ತಾರೀಕು ತಾಪ ಮತ್ತು ಅದರ ಮಾಪನಗಳು. ನಿಸರ್ಗದ ಸಂಪತ್ತು. ನೆಕ್ಸ್ಟ್ ಭೂಮಿಯಿಂದ ಆಚೆಗೆ. ಇಲ್ಲಿಗೆ 6ನೇ ಕ್ಲಾಸ್ 6th ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ 7th ಕೂಡ ತಗೊಳ್ತಾ ಹೋಗ್ಬೇಕು. ನೆಕ್ಸ್ಟ್ 7th 18ನೇ ತಾರೀಕು ಸಸ್ಯಗಳಲ್ಲಿ ಪೋಷಣೆ. ನೆಕ್ಸ್ಟ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಅದಾದ ನಂತರ ಉಷ್ಣ. ನೆಕ್ಸ್ಟ್ 19ನೇ ತಾರೀಕು ಪ್ರಾಣಿಗಳಲ್ಲಿ ಪೋಷಣೆ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು. ನೆಕ್ಸ್ಟ್ ಚಲನೆ ಮತ್ತು ಕಾಲ. ನೆಕ್ಸ್ಟ್ 23/26ರಂದು ಜೀವಿಗಳಲ್ಲಿ ಉಸಿರಾಟ. ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮ.
ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ನೆಕ್ಸ್ಟ್ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಬೆಳಕು. ನೆಕ್ಸ್ಟ್ ಲೆಸನ್ ಬೆಳಕು. ಕಾಡುಗಳು ನಮ್ಮ ಜೀವನಾಡಿ. ಕಾಡುಗಳು ನಮ್ಮ ಜೀವನಾಡಿ. ಅದಾದ ನಂತರ ತ್ಯಾಜ್ಯ ನೀರಿನ ಕತೆ. ತ್ಯಾಜ್ಯ ನೀರಿನ ಕತೆ. ಇಷ್ಟು 14ನೇ ತಾರೀಕಿಂದ 21ರವರೆಗೂ ನೀವು ತಗೊಳ್ಬೇಕಾಗುತ್ತೆ. 8 ದಿನದ್ದು 8 ದಿನದ ಟಾರ್ಗೆಟ್ ಅನ್ನ ನೀವು ಮುಗಿಸಿದ್ರೆ ನಿಮ್ಗೆ ಮೇ ಬಿ 22 ಅಥವಾ 23ಕ್ಕೆ ಟೆಸ್ಟ್ ಸಿಗುತ್ತೆ. ಯಾಕಂದ್ರೆ ಮಿಡ್ಲಿ ಯಾರಿಗಾದ್ರೂ ಕವರ್ ಮಾಡ್ಕೊಳಿಕ್ ಆಗ್ಲಿಲ್ಲ ಅಂದ್ರೆ ಒಂದು ಎಕ್ಸ್ಟ್ರಾ ಡೇ ನಲ್ಲಿ ಅವರು ಕವರ್ ಮಾಡ್ಕೊಳ್ತಾರೆ ಅಂತಂದು 1 ಡೇ ಎಕ್ಸ್ಟ್ರಾ ಕೊಡ್ತೀವಿ. ಅದಾದ ನಂತರ 22 or 23ಗೆ ನಿಮ್ಗೆ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಟೆಸ್ಟ್ ನ PDF ಅನ್ನ ಗ್ರೂಪ್ ಅಲ್ಲಿ ಕೊಡಲಾಗುತ್ತೆ. ಆ ಗ್ರೂಪ್ ಅಲ್ಲಿ ನೀವು ತಗೊಂಡು ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಾಗಲೇ ತಿಳಿಸಿರುವ ಹಾಗೆ ಈ 2 ನಂಬರ್ಗಳಲ್ಲಿ ಯಾವ ನಂಬರ್ಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ GPSTR ಮತ್ತು HSTR ನ ಟೆಸ್ಟ್ಗೆ ಅಟೆಂಡ್ ಮಾಡಲಿಕ್ಕೆ ನೀವು ಕನ್ವಿನ್ಸ್ ಮಾಡಬಹುದು. ಸೊ ಯಾರಿಗೆಲ್ಲ ಉಪಯೋಗ ಇದೆ ದಯವಿಟ್ಟು ಅವ್ರನ್ನ ಅವರಿಗೆ ಕಳಿಸಿ ಅವರು ಕೂಡ ಟೆಸ್ಟ್ ಜಾಯಿನ್ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.